Hi, hello friends, welcome back to Mission Teacher Academy. In today's class, we are going to discuss one of the most important topic, that is making a diary entry. ಇದೊಂದು ರೈಟಿಂಗ್ ಅಬಿಲಿಟಿಯ ಟಾಪಿಕ್ ಆಗಿರುತ್ತೆ. HSTR, GPSTR, ಕ್ರೈಸ್, ನೆಟ್, ಸೆಟ್, ಸಿಟೆಟ್, ಟೆಟ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದು ಬೇಡ ಅಲ್ವಾ? ಇಂಗ್ಲಿಷ್ ಟೀಚರ್ಸ್ ಯಾರ್ಯಾರಿದ್ದೀರಾ ಎಲ್ರು ಬನ್ನಿ, ಈ ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ಕೇಳಿ, ಓಕೆನಾ? ಎಸ್, ಮೀನಿಂಗ್ ಅನ್ನ ನೋಡ್ಕೊಂಡ್ ಬರೋಣ. A diary entry is a personal record of your thoughts, feelings, experiences and important events of the day. ಈ ಡೈರಿ ಎಂಟ್ರಿ ಅಂದ್ರೆ ಏನು? ಒಂದು ದಿನದಲ್ಲಿ ನಡೆದಂತ ಮುಖ್ಯ ಘಟನೆಗಳು, ಅನುಭವಗಳು, ಭಾವನೆಗಳು ಮತ್ತೆ ಆಲೋಚನೆಗಳನ್ನ ವೈಯಕ್ತಿಕವಾಗಿ ದಾಖಲಿಸುವಂಥದ್ದು. ಈ ಡೈರಿ ಎಂಟ್ರಿಯನ್ನ ನಾವು ಬರೆದು ಎಲ್ಲೂ ಪೋಸ್ಟ್ ಮಾಡೋದಿಲ್ಲ. ಅದರ ಬದಲಿಗೆ ನಮ್ಮ ಮನಸ್ಸಿನ ಮಾತುಗಳನ್ನ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಅಂದ್ರೆ ಇನ್ಫಾರ್ಮಲ್ ಆಗಿ ಬರಿತಾ ಹೋಗ್ತೇವೆ, ಓಕೆನಾ? ನೆಕ್ಸ್ಟ್, ಥಿಂಗ್ಸ್ ಟು ಇನ್ಕ್ಲೂಡ್ ಇನ್ ಅ ಡೈರಿ ಎಂಟ್ರಿ. ಹಾಗಾದ್ರೆ ಯಾವೆಲ್ಲ ವಿಷಯಗಳನ್ನ ನಾವು ಡೈರಿ ಎಂಟ್ರಿಯಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಡೇಟ್ ಅಂಡ್ ಡೇ. ನೀವು ಡೈರಿ ಬರೆಯುವಾಗ ದಿನಾಂಕ ಮತ್ತೆ ದಿನ ಇವೆರಡನ್ನು ಸಹ ಮೇಲ್ಭಾಗದಲ್ಲಿ ಬರಿಬೇಕು. ಇವತ್ತಿನ ಡೇಟ್ ಅನ್ನ ನಾನು ಹಾಕಿದ್ದೇನೆ, 28th August 2026 ಫ್ರೈಡೆ. ಸೊ ದಿನವನ್ನು ಸಹ ವಾರದ ಯಾವ ದಿನ ಅಂತ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್, ಟೈಮ್. ಡೈರಿ ಬರೆಯುತ್ತಿರುವಂತ ಸಮಯವನ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಮೆನ್ಷನ್ ದ ಟೈಮ್ ವೆನ್ ಯು ಆರ್ ರೈಟಿಂಗ್ ದ ಎಂಟ್ರಿ. ಯಾವ ಟೈಮಿಗೆ ಬರೀತಾ ಇರ್ತೀರಲ್ಲ ಆ ಟೈಮ್ ಅನ್ನ ಮೆನ್ಷನ್ ಮಾಡಿದ್ರೆ ಆಯ್ತು. ಸಪೋಸ್ ಮುಂದೊಂದ್ ದಿನ ನಿಮ್ಗೆ ಏನಾದ್ರೂ ಆ ದಿನದ ಇವೆಂಟ್ಸ್ ಗಳು ಬೇಕು ಅಂತ ಅನಿಸಿದಾಗ ನೀವು ಹೋಗಿ ನೋಡ್ಬೋದು ಯಾವ ಡೇಟಿಗೆ ಬರ್ದಿದ್ದೆ ಅಥವಾ ಯಾವ ಟೈಮಿಗೆ ಬರ್ದಿದ್ದೆ. ಅಂದ್ರೆ ಇವೆಂಟ್ಸ್ ಮುಗಿದು ಎಷ್ಟೊತ್ತಾದ್ಮೇಲೆ ಬರ್ದಿದ್ದೆ ಅನ್ನುವಂಥದ್ದು ನಿಮ್ಗೆ ಅಂದಾಜಾಗತ್ತೆ ಅಲ್ವಾ? ನೆಕ್ಸ್ಟ್, ಓಪನಿಂಗ್ ಆರ್ ಸಲ್ಯೂಟೇಷನ್. ಯು ಕ್ಯಾನ್ ಬಿಗಿನ್ ವಿತ್ ಡಿಯರ್ ಡೈರಿ. ಇಲ್ಲಿ ನೀವು ಗ್ರೀಟಿಂಗ್ ಅಂದ್ರೆ ಸಂಬೋಧನೆಯನ್ನ ಮಾಡ್ತೀರಾ. ಈಗ ಲೆಟರ್ ರೈಟಿಂಗ್ ಅನ್ನ ಬರೀತಾ ಇದ್ದೀರಾ ಅಂದ್ರೆ ಇನ್ಫಾರ್ಮಲ್ ಲೆಟರ್ ಆದ್ರೆ ಡಿಯರ್ ಫ್ರೆಂಡ್ ಅಥವಾ ಡಿಯರ್ ಫಾದರ್, ಡಿಯರ್ ಮದರ್, ಡಿಯರ್ ಬ್ರದರ್ ಈ ತರ ಮಾಡ್ತೀರಾ. ಅದೇ ಫಾರ್ಮಲ್ ಲೆಟರ್ ಅಲ್ಲಾದ್ರೆ ರೆಸ್ಪೆಕ್ಟೆಡ್ ಟೀಚರ್ ಅಲ್ವಾ, ಈ ತರ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ದ ಸೇಮ್ ವೇ ಇಲ್ಲಿ ಡಿಯರ್ ಡೈರಿ ಅಂತ ಸಂಬೋಧನೆಯನ್ನ ಮಾಡ್ಬೇಕಾಗತ್ತೆ. ಫೋರ್ತ್ ಒನ್, ಮೇನ್ ಇವೆಂಟ್ ಆರ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಮುಖ್ಯ ಘಟನೆಗಳು ಅಥವಾ ಅನುಭವಗಳು. ನೆಕ್ಸ್ಟ್ ನೀವು ಬರೆಯೋದೇನು? ಡಿಸ್ಕ್ರೈಬ್ ವಾಟ್ ಹ್ಯಾಪನ್. ಆ ದಿನದಲ್ಲಿ ಏನೆಲ್ಲ ಮುಖ್ಯ ಘಟನೆ ಆಯ್ತು ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕು. ಇನ್ಕ್ಲೂಡ್ ಇಂಪಾರ್ಟೆಂಟ್ ಡೀಟೇಲ್ಸ್ ಅಬೌಟ್ ದ ಇವೆಂಟ್. ಆ ಡೀಟೇಲ್ಸ್ ಅನ್ನ ಕೊಡ್ಬೇಕು ನೀವು. ಅಂದ್ರೆ ಆ ಘಟನೆಗೆ ಇಂಪಾರ್ಟೆಂಟ್ ಆಗಿರುವಂತ ಡೀಟೇಲ್ಸ್ ಮಾತ್ರ, ಅನ್ನೆಸೆಸರಿ ಯಾವುದನ್ನು ಇನ್ಕ್ಲೂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಫಿಫ್ತ್ ಒನ್, ಫೀಲಿಂಗ್ಸ್ ಅಂಡ್ ಇಮೋಷನ್ಸ್. ಅಂದ್ರೆ ಆ ಘಟನೆ ನಡೀತಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಫೀಲ್ ಆಯ್ತು ಅಥವಾ ನಿಮ್ಮ ಇಮೋಷನ್ಸ್ ಏನು ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ರೈಟ್ ಹೌ ಯು ಫೆಲ್ಟ್ ಅಬೌಟ್ ವಾಟ್ ಹ್ಯಾಪನ್ಡ್. ಒಂದು ಘಟನೆ ನಡೆದಿದೆ ಅಂದ್ರೆ ಅದರಿಂದ ನಿಮ್ಗೆ ಖುಷಿ ಆಯ್ತು, ಬೇಜಾರಾಯ್ತು, ಪ್ರೌಡ್ ಆಯ್ತು, ಡಿಸಪಾಯಿಂಟ್ ಆಯ್ತು, ಕನ್ಫ್ಯೂಸ್ ಆಯ್ತು, ನರ್ವಸ್ ಆಯ್ತು, ಈ ತರ ನೀವು ಫೀಲಿಂಗ್ಸ್ ಅನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಸಪೋಸ್ ಒಂದು ಘಟನೆ ಏನಪ್ಪಾ ಅಂದ್ರೆ ನೀವು ಒಂದು ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡಿದೀರಾ, ಪಾರ್ಟಿಸಿಪೇಟ್ ಮಾಡಿದೀರಾ, ಓಕೆನಾ? ಫೋರ್ತ್ ಒನ್ ಅಲ್ಲಿ ನೀವೇನ್ ಮೆನ್ಷನ್ ಮಾಡ್ತೀರಾ? ನಾನು ಇವತ್ತು ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಸೊ ಈ ಟಾಪಿಕ್ ಆಗಿತ್ತು, ಇಷ್ಟು ಜನ ಭಾಗವಹಿಸಿದ್ರು ಅಂತ ನೀವು ಮೆನ್ಷನ್ ಮಾಡಿರ್ಬೋದು. ಈ ಫೀಲಿಂಗ್ಸ್ ಅಂತ ಬಂದಾಗ ನೀವು ಯಾವ ತರ ಇದ್ರಿ,
ಪಾರ್ಟಿಸಿಪೇಟ್ ಮಾಡುವಾಗ ನರ್ವಸ್ ಆಗಿದ್ರೋ ಅಥವಾ ಕಾನ್ಫಿಡೆಂಟ್ ಆಗಿದ್ರೋ, ಈ ತರದ್ದನ್ನ ನೀವು ಇಲ್ಲಿ ಫೀಲಿಂಗ್ಸ್ ಅಂಡ್ ಇಮೋಷನ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ 6th ಒನ್, ಥಾಟ್ಸ್ ಅಂಡ್ ರಿಫ್ಲೆಕ್ಷನ್ಸ್ ಅಂದ್ರೆ ಆಲೋಚನೆ ಅಥವಾ ಕಲಿಕೆ. ಆ ಘಟನೆಯಿಂದ ನೀವು ಏನನ್ನ ಕಲ್ತ್ರಿ ಅಥವಾ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಎಕ್ಸ್ಪ್ಲೇನ್ ವಾಟ್ ಯು ಥಾಟ್ ಅಬೌಟ್ ದ ಎಕ್ಸ್ಪೀರಿಯನ್ಸ್. ಆ ಅನುಭವ ನಿಮ್ಗೆ ಏನನ್ನ ಕಲಿಸ್ತು ಅಥವಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಮೆನ್ಷನ್ ಮಾಡ್ತೀರಾ. ಮೆನ್ಷನ್ ವಾಟ್ ಯು ಲರ್ನ್ಡ್ ಆರ್ ರಿಯಲೈಸ್ಡ್ ಅಂದ್ರೆ ಏನನ್ನ ಕಲಿತ್ರಿ. ಸಪೋಸ್ ನೀವು ಅದೇ ಹೇಳದ್ನಲ್ಲ, ಡಿಬೇಟ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೊ ಆವಾಗ ನಿಮ್ಮ ಕಲಿಕೆ ಏನಾಗಿತ್ತು, ಬೇರೆಯವರು ಹೇಗ್ ಮಾತನಾಡಿದ್ರು, ಅಥವಾ ಅವರು ಪರದ ಬಗ್ಗೆ ಮಾತನಾಡಿದ್ರ ಅಥವಾ ವಿರೋಧದ ಬಗ್ಗೆ ಮಾತನಾಡಿದ್ರ, ಅಥವಾ ಅವರಿಂದ ನೀವು ಯಾವೆಲ್ಲ ಸ್ಕಿಲ್ಸ್ ಅನ್ನ ಕಲಿತ್ರಿ, ಯಾವ್ದೆಲ್ಲ ಸ್ಕಿಲ್ಸ್ ಅನ್ನ ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ, ಅದನ್ನ ನೀವು ಏನ್ ಮಾಡ್ಬೋದು, ಇಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ 7th ಒನ್, ಕನ್ಕ್ಲೂಷನ್ ಅಂದ್ರೆ ಎಂಡ್ ವಿತ್ ಯುವರ್ ಫೈನಲ್ ಥಾಟ್ಸ್, ಹೋಪ್ಸ್ ಆರ್ ಪ್ಲಾನ್ಸ್. ಕೊನೆಯಲ್ಲಿ ನೀವು ನಿಮ್ಮ ಅನುಭವದ ಒಂದು ಸಣ್ಣ ಅಂತಿಮ ಮಾತನ್ನ ಬರಿಬಹುದು. ಲೈಕ್ ಇಟ್ ವಾಸ್ ಅ ವಂಡರ್ಫುಲ್ ಡೇ, ಇಟ್ ವಾಸ್ ಅ ಮೆಮೊರೇಬಲ್ ಡೇ, ಈ ತರ ಬರೀಬಹುದು. ಓಕೆನಾ. ನೆಕ್ಸ್ಟ್ ಸಿಗ್ನೇಚರ್ ಆರ್ ನೇಮ್. ಅಲ್ಲಿ ನೀವು ನಿಮ್ಮ ಸೈನ್ ಅಥವಾ ಹೆಸರನ್ನ ಬರೆದ್ರೆ ಆಯ್ತು. ಯು ಮೇ ರೈಟ್ ಯುವರ್ ನೇಮ್ ಅಟ್ ದ ಎಂಡ್ ಆಲ್ದೋ ಇಟ್ ಈಸ್ ನಾಟ್ ಆಲ್ವೇಸ್ ನೆಸೆಸರಿ. ಅಂದ್ರೆ ಇದು ನೆಸೆಸರಿ ಅಲ್ಲ, ಬಟ್ ನೀವು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್, ಅ ಡೈರಿ ಎಂಟ್ರಿ ಶುಡ್ ಬಿ ಪರ್ಸನಲ್, ಇನ್ಫಾರ್ಮಲ್, ಆನೆಸ್ಟ್ ಅಂಡ್ ಎಕ್ಸ್ಪ್ರೆಸಿವ್. ಈ ಡೈರಿ ಎಂಟ್ರಿ ಯಾವ್ದಾಗಿರತ್ತೆ, ಪರ್ಸನಲ್ ಆಗಿರತ್ತೆ. ಅದು ಎಲ್ಲರಿಗೂ ತೋರಿಸುವಂತದ್ದಲ್ಲ. ನಿಮ್ಮ ಭಾವನೆಗಳನ್ನ ನೀವು ಬೇರೆಯವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಆಗದೆ ಇರುವಂತಹ ವಿಚಾರಗಳನ್ನ ನೀವು ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಬಹುದು. ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಪರ್ಸನಲ್ ಥಿಂಗ್ಸ್. ಇನ್ಫಾರ್ಮಲ್ ಆಗಿ ಅಂದ್ರೆ ಈಗ ಪ್ರೈಮ್ ಮಿನಿಸ್ಟರಿಗೆ ಒಂದು ಲೆಟರ್ ಬರೀತೀರಾ ಅಂದ್ರೆ ಫಾರ್ಮಲ್ ಆಗಿ ಬರಿಬೇಕಾಗತ್ತೆ ಅಲ್ವಾ. ಇಲ್ಲಿ ಇನ್ಫಾರ್ಮಲ್ ಆಗಿ, ಯಾಕೆ ನಿಮ್ಗೆ ನೀವು ಬರ್ಕೊಳ್ತಾ ಇದ್ದೀರಾ, ನಿಮ್ಮ ಭಾವನೆಗಳನ್ನ ನೀವು ಏನ್ ಮಾಡ್ತಿದ್ದೀರಾ, ಒಂದು ಡಾಕ್ಯುಮೆಂಟ್ ಮಾಡಿ ಇಡ್ತಾ ಇದ್ದೀರಾ. ಆನೆಸ್ಟ್, ಇಲ್ಲಿ ನೀವು ಪ್ರಾಮಾಣಿಕವಾಗಿ ಬರಿಬೇಕಾಗತ್ತೆ. ಯಾಕಂದ್ರೆ ನಿಮ್ ಜೊತೆ ನೀವು ಪ್ರಾಮಾಣಿಕರಾಗಿರ್ಬೇಕು ಅಲ್ವಾ, ನೀವ್ ಹೇಗೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಂಡ್ ಎಕ್ಸ್ಪ್ರೆಸಿವ್, ಇಲ್ಲಿ ಯಾರೇನ್ ಅನ್ಕೊಳ್ತಾರೋ ಅನ್ನುವಂತ ಹಿಂಜರಿಕೆ ಬೇಡ. ಎಕ್ಸ್ಪ್ರೆಸಿವ್, ನಿಮ್ಗೆ ಏನ್ ಅನ್ಸತ್ತೋ ಅದನ್ನ ಬರೀತಾ ಹೋಗಿ. ಈಗ ಬೇರೆ ಯಾವ್ದೋ ಫ್ರೆಂಡ್ ಜೊತೆನೋ ಅಥವಾ ರಿಲೇಟಿವ್ಸ್ ಜೊತೆನೋ ಬೇರೆ ಯಾರ್ದೋ ಜೊತೆ ನೀವು ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಒಂದು ಹಿಂಜರಿಕೆ ಇರ್ಬೋದು. ಅವರು ಹೋಗಿ ಬೇರೆಯವರಿಗೆ ಹೇಳ್ಬೋದು ಅಥವಾ ಅವರು ನನ್ನನ್ನ ಜಡ್ಜ್ ಮಾಡ್ಬೋದು. ಈ ತರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರತ್ತೆ. ಬಟ್ ಇಲ್ಲಿ ನೀವು ಡೈರಿ ಜೊತೆಗೆ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಗೆ ಏನ್ ಅನ್ಸುತ್ತೋ ನಿಜವಾದ ಫೀಲಿಂಗ್ಸ್ ಅನ್ನ ಪ್ರಾಮಾಣಿಕವಾಗಿ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಓಕೆನಾ. ಯು ಡೋಂಟ್ ನೀಡ್ ಟು ಯೂಸ್ ವೆರಿ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್. ಅಂದ್ರೆ ನೀವು ತುಂಬಾ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಬರಿಬೇಕು, ಆ ತರದ್ದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾರ್ಮಲ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರಿಬಹುದು. ರೈಟ್ ನ್ಯಾಚುರಲಿ ಆಸ್ ಇಫ್ ಯು ಆರ್ ಟಾಕಿಂಗ್ ಟು ಯುವರ್ ಸೆಲ್ಫ್. ನಿಮ್ ಜೊತೆ ನೀವು ಮಾತನಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ನ್ಯಾಚುರಲ್ ಆಗಿ ಅದನ್ನ ಬರೀತಾ ಹೋಗಿ. ಸ್ಯಾಂಪಲ್ ಡೈರಿ ಎಂಟ್ರಿ ಫಾರ್ಮೆಟ್. ಇದು ಒಂದೇ ಸ್ಲೈಡ್ ಅಲ್ಲಿ ಮುಗಿಬೇಕು ಅಂತ ಸಣ್ಣ ಫಾಂಟ್ ಅನ್ನ ಇಟ್ಟಿದ್ದೇನೆ. ಓಕೆನಾ, ನಿಮ್ಗೆ ಇದು ಕಾಣಿಸತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಸ್ಯಾಂಪಲ್ ಡೈರಿ ಎಂಟ್ರಿ ಫಾರ್ಮೆಟ್ ಅಲ್ಲಿ ಹೇಗ್ ಬರಿಬಹುದು ಅಂತ ಒಂದು ಸ್ಯಾಂಪಲ್ ಅನ್ನ ಕೊಟ್ಟಿದ್ದೇನೆ ನಿಮ್ಗೆ. ಈ ಸ್ಯಾಂಪಲ್ ಅನ್ನ ನೋಡ್ಕೊಂಡ್ರೆ ಯಾವ್ದಾದ್ಮೇಲೆ ಯಾವ್ದು ಅಂತ ನಿಮ್ಗೆ ಗೊತ್ತಾಗತ್ತೆ. ಫಸ್ಟ್ ಡೇಟ್, ಡೇ, ಟೈಮ್, ಇದು ಮೂರನ್ನು ಮೆನ್ಷನ್ ಮಾಡ್ಬಿಡಿ. ಡೇಟು, ಡೇ, ಟೈಮ್. ಡೇಟು 28th August 2026, ಡೇ ಫ್ರೈಡೆ, ಟೈಮ್ 10 PM. ನೆಕ್ಸ್ಟ್ ಏನು, ಸಂಬೋಧನೆ, ಸ್ಯಾಲ್ಯುಟೇಷನ್, ಡಿಯರ್ ಡೈರಿ.
ನೆಕ್ಸ್ಟ್ ಏನ್ ಮಾಡ್ಬೇಕು, ಇಂಪಾರ್ಟೆಂಟ್ ಇವೆಂಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ. Today was a wonderful day. I participated in a cultural program at my college. I was nervous at first, but my friends encouraged me. I performed confidently and everyone appreciated me. ಇದು ಇಂಪಾರ್ಟೆಂಟ್ ಇವೆಂಟ್. ಏನ್ ಇವೆಂಟು? ಒಂದು ಅದ್ಭುತವಾದ ದಿನ. ಯಾಕಂದ್ರೆ ನಾನು ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಮ್ಮ ಕಾಲೇಜಲ್ಲಿ ನಡೆದಿರುವಂತ ಕಲ್ಚರಲ್ ಪ್ರೋಗ್ರಾಮ್ ಆಗಿತ್ತು. ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಐ ವಾಸ್ ನರ್ವಸ್ ಅಟ್ ಫಸ್ಟ್. ನಾನು ಸ್ಟಾರ್ಟಿಂಗ್ ನಲ್ಲಿ ತುಂಬಾ ನರ್ವಸ್ ಆಗಿದ್ದೆ. ಅಂದ್ರೆ ನನ್ನ ಕಾಂಪಿಟೇಟರ್ಸ್ ಯಾವ ತರ ಇರ್ತಾರೇನೋ, ಅಥವಾ ನಾನು ಅಲ್ಲಿ ಸ್ಟೇಜಿಗೆ ಹೋದಾಗ ನನ್ಗೆ ವಿಷಯಗಳು ಮರೆತು ಹೋಗ್ಬೋದು ಅನ್ನುವಂತ ನರ್ವಸ್ ಇರ್ಬೋದು. ಬಟ್ ಮೈ ಫ್ರೆಂಡ್ಸ್ ಎನ್ಕರೇಜ್ಡ್ ಮೀ. ಬಟ್ ನನ್ನ ಫ್ರೆಂಡ್ಸ್ ಎಲ್ರು ಏನ್ ಮಾಡಿದ್ರು, ನನ್ಗೆ ಪ್ರೋತ್ಸಾಹವನ್ನ ನೀಡಿದ್ರು, ಧೈರ್ಯವನ್ನ ತುಂಬಿದ್ರು. ಐ ಪರ್ಫಾರ್ಮ್ಡ್ ಕಾನ್ಫಿಡೆಂಟ್ಲಿ ಅಂಡ್ ಎವ್ರಿ ಒನ್ ಅಪ್ರಿಶಿಯೇಟೆಡ್ ಮೀ. ನಾನು ಕಾನ್ಫಿಡೆಂಟ್ ಆಗಿ ಧೈರ್ಯದಿಂದ ಪರ್ಫಾರ್ಮ್ ಮಾಡಿದೆ, ಮತ್ತೆ ಎಲ್ಲರೂ ಸಹ ನನ್ನನ್ನ ಅಪ್ರಿಶಿಯೇಟ್ ಮಾಡಿದ್ರು, ಮೆಚ್ಚುಗೆಯನ್ನ ತಿಳಿಸಿದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಇದು ಒಂದು ಇವೆಂಟ್ ಬಗ್ಗೆ ನಾನು ಬರೆದಿರುವಂತದ್ದು. Next, I felt very happy and proud. It was a memorable experience and I learned to believe in myself. So, ಇದರಿಂದ ಈಗ ಏನ್ ಮೆನ್ಷನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಪರ್ಸನಲ್ ಫೀಲಿಂಗ್ಸ್ ಅಬೌಟ್ ದಟ್ ಇವೆಂಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೇನೆ. ಅಂದ್ರೆ ಐ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್. ನನಗೆ ತುಂಬಾ ಖುಷಿ ಆಯ್ತು, ಮತ್ತೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇಟ್ ವಾಸ್ ಅ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಈ ದಿನವನ್ನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಐ ಲರ್ನ್ ಟು ಬಿಲೀವ್ ಇನ್ ಮೈ ಸೆಲ್ಫ್. ನನ್ನನ್ನ ನಾನು ನಂಬಬೇಕು ಅನ್ನೋದನ್ನ ನಾನಿವತ್ತು ಕಲ್ತೆ. ಅಂದ್ರೆ ನನ್ನ ಹತ್ರ ಏನಿದೆ, ಪೊಟೆನ್ಶಿಯಲ್ ಇದೆ, ಅಬಿಲಿಟಿ ಇದೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬಲ್ಲೆ ಅಂತ ನಾನು ನಂಬಿದ್ರೆ ನಾನು ಇನ್ನು ಚೆನ್ನಾಗಿ ಮಾಡ್ತೀನಿ. ನೆಕ್ಸ್ಟ್ ಏನು, ಕನ್ಕ್ಲೂಷನ್. ಗುಡ್ ನೈಟ್ ಡೈರಿ. ಇಷ್ಟೇ, ಗುಡ್ ನೈಟ್ ಡೈರಿ ಅಂತ ಕನ್ಕ್ಲೂಡ್ ಮಾಡಿದೆ. ನೇಮ್ ಆರ್ ಸಿಗ್ನೇಚರ್ ದೀಪಾ ಅಂತ ಹಾಕಿದ್ದೀನಿ. ಇಟ್ಸ್ ನಾಟ್ ಮೈ ನೇಮ್, ಓಕೆ, ರ್ಯಾಂಡಮ್ ನೇಮ್ ಐ ಪಿಕ್ಡ್. ಓಕೆ, ಈಗ MCQs ಅನ್ನ ನೋಡ್ತಾ ಹೋಗೋಣ. ಡೈರಿ ಎಂಟ್ರಿಯ ಬಗ್ಗೆ MCQs ಯಾವ ತರ ಬರಬಹುದು ಅನ್ನುವಂತಹ ಒಂದು ಐಡಿಯಾಸ್ ನಿಮ್ಗೆ ಬರುತ್ತೆ. ಫಸ್ಟ್ ಕ್ವಶನ್, ಈ ಕ್ವಶನ್ ಅನ್ನ ನಾನು ನಿಮ್ಗೆ ಡಿಪಾರ್ಟ್ಮೆಂಟ್ ಅವರು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದಾರಲ್ಲ, ಅಲ್ಲಿಂದ ತಗೊಂಡಿದ್ದೇನೆ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, a key feature of diary entry is. First one, formal language and address. Second one, written in third person with date and subject. Third one, personal informal tone with date and expression of feelings. Fourth one, objective reporting of events. ಸೊ ಇಲ್ಲಿ ತನ ನೀವು ಕ್ಲಾಸ್ ಅನ್ನ ಕೇಳಿದೀರಾ. ನಿಮ್ಗೆ ಈಗ ಒಂದು ಐಡಿಯಾ ಬಂದಿದೆ ಡೈರಿ ಎಂಟ್ರಿ ಬಗ್ಗೆ. ನಿಮ್ಮ ಆನ್ಸರ್ ಅನ್ನ ಬೇಗ ಬೇಗ ಗೆಸ್ ಮಾಡ್ಕೊಳ್ಳಿ. ಯಾವ್ದಾಗ್ಬೋದು ಹಾಗಿದ್ರೆ ಕರೆಕ್ಟ್ ಆನ್ಸರು? ಸಿ, ಥರ್ಡ್ ಒನ್, ಪರ್ಸನಲ್ ಇನ್ಫಾರ್ಮಲ್ ಟೋನ್ ವಿತ್ ಡೇಟ್ ಅಂಡ್ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್. ಇದು ರೈಟ್ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಕ್ವೆಶ್ಚನ್, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ಡೈರಿ ಎಂಟ್ರಿ? ಡೈರಿ ಎಂಟ್ರಿಯ ಉದ್ದೇಶ ಏನು ಹಾಗಿದ್ರೆ? ಎ, ಟು ಗಿವ್ ಇನ್ಸ್ಟ್ರಕ್ಷನ್ಸ್. ಬಿ, ಟು ರೆಕಾರ್ಡ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಅಂಡ್ ಫೀಲಿಂಗ್ಸ್. ಸಿ, ಟು ರೈಟ್ ಅ ಫಾರ್ಮಲ್ ಲೆಟರ್. ಡಿ, ಟು ರಿಪೋರ್ಟ್ ನ್ಯೂಸ್. ನಿಮ್ಮ ಆನ್ಸರ್ ಯಾವುದು? Right answer is B, to record personal experiences and feelings. Next, what is usually written at the beginning of a diary entry? Diary entry begin ಅಲ್ಲಿ ನಾವು ಏನನ್ನ ಬರೀತೇವೆ? A, signature. B, address. C, date and day. D, subject. ನಿಮ್ಮ ಆನ್ಸರ್ ಯಾವುದು ಅಂತ ಬೇಗ ಗೆಸ್ ಮಾಡಿ, ಬೇಗ 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 ಬೇಗ. ಕರೆಕ್ಟ್ ಆನ್ಸರ್ ಇಸ್
ಸಿ ಡೇಟ್ ಅಂಡ್ ಡೇ ಅನ್ನ ನಾವು ಫಸ್ಟ್ ಬರಿತೇವೆ ಅಲ್ವಾ. ನೆಕ್ಸ್ಟ್, ವಿಚ್ ಗ್ರೀಟಿಂಗ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಅ ಡೈರಿ ಎಂಟ್ರಿ. ಇಲ್ಲಿ ಸಲ್ಯುಟೇಷನ್ ಅಂತ ಹೇಳದ್ನಲ್ಲ, ಸಂಬೋಧನೆ, ಅದನ್ನ ಯಾವುದನ್ನ ಇಲ್ಲಿ ಯೂಸ್ ಮಾಡ್ತೇವೆ ಅಂತ. ಎ ಡಿಯರ್ ಸರ್, ಬಿ ಡಿಯರ್ ಮೇಡಮ್, ಸಿ ಡಿಯರ್ ಡೈರಿ, ಡಿ ರೆಸ್ಪೆಕ್ಟೆಡ್ ಸರ್. ನಾರ್ಮಲಿ ನಾವು ಡಿಯರ್ ಡೈರಿ ಅನ್ನೋದನ್ನ ಯೂಸ್ ಮಾಡ್ತೇವೆ. ಕೆಲವೊಬ್ರು ಆ ಡೈರಿಗೆ ಬೇರೆ ನೇಮ್ ಅನ್ನ ಕೊಟ್ಟಿರ್ಬಹುದು. ಓಕೆನಾ. Which of the following is important in a diary entry? A. Personal feelings. B. Business details. C. Official instructions. D. Newspaper headlines. ಕರೆಕ್ಟ್ ಆನ್ಸರ್ ಏನು? ಬೇಗ ಬೇಗ ಗೆಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಎ ಪರ್ಸನಲ್ ಫೀಲಿಂಗ್ಸ್ ಅಲ್ವಾ. ಈಸಿ ಆಗಿದೆ, ಆರಾಮಾಗಿ ನೀವು ಗೆಸ್ ಮಾಡ್ಕೊಳ್ತೀರಾ. ನೀವು ಒಮ್ಮೆ ಸ್ಯಾಂಪಲ್ ಪ್ಯಾಟರ್ನ್ ಅನ್ನ ನೋಡ್ಕೊಂಡು ಹೋಗ್ಬಿಡಿ, ಈಸಿಯಾಗಿ ನೀವು ಇದಕ್ಕೆ ಸಂಬಂಧಿಸಿದ ಯಾವುದೇ ಕ್ವೆಶ್ಚನ್ ಕೇಳಿದ್ರು ಸಹ ಆನ್ಸರ್ ಅನ್ನ ಬೇಗ ಚಟ್ ಅಂತ ಮಾಡ್ತೀರಾ. ಸಿಕ್ಸ್ತ್ ಒನ್, ದ ಲ್ಯಾಂಗ್ವೇಜ್ ಆಫ್ ಎ ಡೈರಿ ಎಂಟ್ರಿ ಈಸ್ ಜನರಲಿ ಎ ವೆರಿ ಫಾರ್ಮಲ್, ಬಿ ಪರ್ಸನಲ್ ಅಂಡ್ ಇನ್ಫಾರ್ಮಲ್, ಸಿ ಟೆಕ್ನಿಕಲ್, ಡಿ ಲೀಗಲ್. ನಿಮ್ಮ ಆನ್ಸರ್ ಬೇಗ ಬೇಗ ಗೆಸ್ ಮಾಡಿ. ಮಾಡಿದ್ರಾ? ದ ಕರೆಕ್ಟ್ ಆನ್ಸರ್ ಈಸ್ ಬಿ ಪರ್ಸನಲ್ ಅಂಡ್ informal. Next, what should be included when describing an experience? A. Only date. B. Only the conclusion. C. What happened and how you felt. D. Only the name of the writer. Correct answer ಏನಪ್ಪ ಹಾಗಿದ್ರೆ? C. What happened and how you felt is the correct answer. Eighth one, which is the correct sequence for a diary entry? Diary entry ಅಲ್ಲಿ ಯಾವುದಾದ್ಮೇಲೆ ಯಾವುದು ಬರುತ್ತೆ ಅನ್ನುವಂತ ಸೀಕ್ವೆನ್ಸ್ ಅನ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಎ ಸಿಗ್ನೇಚರ್, ಡೇಟ್, ಗ್ರೀಟಿಂಗ್, ಇವೆಂಟ್. ಬಿ ಡೇಟ್, ಟೈಮ್, ಗ್ರೀಟಿಂಗ್, ಎಕ್ಸ್ಪೀರಿಯನ್ಸ್, ಫೀಲಿಂಗ್ಸ್, ಕನ್ಕ್ಲೂಷನ್. ಸಿ ಗ್ರೀಟಿಂಗ್, address, subject, signature. D subject, date, address, conclusion. ಇದಂತೂ ಡೆಡ್ ಈಸಿ ಇದೆ. ಫಾರ್ಮೆಟ್ ಅನ್ನ ನೀವು ನೋಡಿದ್ದೀರಾ ಕರೆಕ್ಟ್ ಆಗಿ ಅಂದ್ರೆ ಈಸಿಯಾಗಿ ಕಣ್ಣು ಮುಚ್ಕೊಂಡ್ ಬೇಕಿದ್ರು ಆನ್ಸರ್ ಮಾಡ್ತೀರಾ. ಆದ್ರೆ ಎಕ್ಸಾಮ್ ನಲ್ಲಿ ಮಾತ್ರ ಕಣ್ಣು ಮುಚ್ಕೊಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ OMR ಅಲ್ಲಿ ನೀವು ಏನ್ ಮಾಡ್ಬೇಕು, ಶೇಡ್ ಮಾಡ್ಬೇಕಾಗಿರತ್ತೆ. ಆಮೇಲೆ ಎಲ್ಲೆಲ್ಲೋ ಶೇಡ್ ಮಾಡಿ ಬರ್ತೀರಾ ಅಲ್ವಾ. ಕರೆಕ್ಟ್ ಆನ್ಸರ್ ಈಸ್ ಬಿ ಡೇಟ್ ಆದ್ಮೇಲೆ ಟೈಮ್ ಬರುತ್ತೆ, ಟೈಮ್ ಆದ್ಮೇಲೆ ಗ್ರೀಟಿಂಗ್ ಅಥವಾ ಸಲ್ಯೂಟೇಷನ್ ಬರುತ್ತೆ, ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಆಫ್ ದಿ ಇವೆಂಟ್ ಬರುತ್ತೆ, ಆಮೇಲೆ ನಿಮ್ಮ ಫೀಲಿಂಗ್ಸ್ ಏನು ಅನ್ನೋದು ಬರುತ್ತೆ, ನೆಕ್ಸ್ಟ್ ಕನ್ಕ್ಲೂಷನ್ ಬರುತ್ತೆ. Ninth one, why are feelings included in a diary entry? ನಿಮ್ಮ ಫೀಲಿಂಗ್ಸ್ ಅನ್ನ ನೀವು ಡೈರಿ ಎಂಟ್ರಿಯಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಎ ಟು ಮೇಕ್ ಇಟ್ ಮೋರ್ ಪರ್ಸನಲ್ ಅಂಡ್ ಎಕ್ಸ್ಪ್ರೆಸಿವ್. ಬಿ ಟು ಮೇಕ್ ಇಟ್ ಫಾರ್ಮಲ್. ಸಿ ಟು ಪ್ರೊವೈಡ್ ಲೀಗಲ್ ಇನ್ಫಾರ್ಮೇಶನ್. ಡಿ ಟು ಗಿವ್ ಇನ್ಸ್ಟ್ರಕ್ಷನ್ಸ್. ಇಷ್ಟು ಈಸಿ ಆಗಿರತ್ತೆ ಅಲ್ವಾ. ರೈಟ್ ಆನ್ಸರ್ ಈಸ್ ಎ ಟು ಮೇಕ್ ಇಟ್ ಮೋರ್ ಪರ್ಸನಲ್ ಅಂಡ್ ಎಕ್ಸ್ಪ್ರೆಸಿವ್. ನಿಮ್ಮ ಫೀಲಿಂಗ್ಸ್ ಅನ್ನ ಬರೆಯೋದ್ರಿಂದ ಏನಾಗತ್ತೆ, ಇದು ಇನ್ನು ಪರ್ಸನಲ್ ಆಗತ್ತೆ ಮತ್ತೆ ಎಕ್ಸ್ಪ್ರೆಸಿವ್ ಅಂದ್ರೆ ನೀವು
ಧಾರಾಳವಾಗಿ ಬರ್ಕೊಂಡು ಹೋಗ್ಬೋದು, ನಿರರ್ಗಳವಾಗಿ ಬರಿಬಹುದು. 10th one, which is not normally required in a diary entry. ಡೈರಿ ಎಂಟ್ರಿಯಲ್ಲಿ ರಿಕ್ವೈರ್ ಆಗಿಲ್ಲ ಅಂದ್ರೆ ಬೇಕು ಅಂತ ಅನ್ಸಲ್ಲ. ಅದು ಯಾವುದು? ಎ ಡೇಟ್, ಬಿ ಟೈಮ್, ಸಿ ಅಫಿಷಿಯಲ್ ರೆಸಿಪಿಯೆಂಟ್ಸ್ ಅಡ್ರೆಸ್, ಡಿ ಪರ್ಸನಲ್ ಥಾಟ್ಸ್. ನಿಮ್ಮ ಆನ್ಸರ್ ಗೆಸ್ ಆಯ್ತಾ? The right answer is ಅಫಿಷಿಯಲ್ ರೆಸಿಪಿಯೆಂಟ್ಸ್ ಅಡ್ರೆಸ್. ಇದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಪರ್ಸನಲ್ ಥಾಟ್ಸ್ ಅನ್ನ ಮೆನ್ಷನ್ ಮಾಡ್ತೀರಾ, ನಿಮ್ಗೆ ಏನು ಭಾವನೆಗಳಿದೆ ಅಥವಾ ನಿಮ್ಮ ವಿಚಾರಗಳ ಐಡಿಯಾಸ್ ಅನ್ನ ಮೆನ್ಷನ್ ಮಾಡ್ತೀರಾ. ಡೇಟ್ ಮತ್ತೆ ಟೈಮ್ ಬೇಕು, ಯಾಕಂದ್ರೆ ಯಾವ ದಿನದ ಡೈರಿ ಎಂಟ್ರಿ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬೇಕಾಗಿರುತ್ತೆ. ಅಫಿಷಿಯಲ್ ರೆಸಿಪಿಯೆಂಟ್ಸ್ ಅಡ್ರೆಸ್ ಅಂದ್ರೆ ಬರಿತಾ ಇರುವಂತವರ ಅಡ್ರೆಸ್, ಅಫಿಷಿಯಲ್ ಅಡ್ರೆಸ್ ಬೇಕು ಅಂತ ಇಲ್ಲ. ಯಾಕಂದ್ರೆ ನೀವು ಅದನ್ನ ಎಲ್ಲಾದ್ರೂ ಪೋಸ್ಟ್ ಮಾಡ್ತೀರಾ? ಇಲ್ಲ ಅಲ್ವಾ? ನಿಮ್ಮಲ್ಲೇ ನೀವು ಇಟ್ಕೊಳ್ಳುವಂಥದ್ದು, ಅದು ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅಫಿಷಿಯಲ್ ರೆಸಿಪಿಯೆಂಟ್ಸ್ ಅಡ್ರೆಸ್ ನ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಡೈರಿ ಎಂಟ್ರಿಯ ಬಗ್ಗೆ ನಿಮ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇನೆ. ನಿಮ್ಗೆ ಈ ಕ್ಲಾಸು ಅರ್ಥ ಆಗಿದೆ ಮತ್ತೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಯಾರೆಲ್ಲ ಇಂಗ್ಲಿಷ್ ಟೀಚರ್ ಆಸ್ಪಿರೆಂಟ್ಸ್ ಇದಾರೋ ಅವರಿಗೂ ಸಹ ಈ ವಿಡಿಯೋವನ್ನ ಕಳುಹಿಸೋದ್ರ ಮೂಲಕ ಸಹಾಯ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.